ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಲಾವಿದರೇ ಕಡಿಮೆ ಇವತ್ತಿನ ಮಟ್ಟಿಗೆ ಸ್ಟಾರ್ಗಳು ಅಂತ ಹೇಳಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಈಗ ಆಗ್ತಾ ಇರೋ ಘಟನೆಗಳು ಬೆಳವಣಿಗೆಗಳು? ಅಪ್ಪು ಸರ್ ಹೋದ್ರು, ದರ್ಶನ್ ಅವರ ಲೈಫಲ್ಲಿ ಒಂದು ಬೇರೆ ಥರದ್ದೇನೋ ಒಂದು ಘಟನೆ ಆಗುತ್ತೆ, ಚಿತ್ರರಂಗದಲ್ಲಿ ಬೇರೆ ಬೇರೆ ವಿಚಾರಗಳಾಗ್ತಾ ಇರೋದು. ಇಲ್ಲ, ನಾನು ಎಲ್ಲ ನನ್ನ ಪ್ರೀತಿಯ ಉದಯೋನ್ಮುಖ ಕಲಾವಿದರಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ನಾವು ಅವರನ್ನು ಇವರನ್ನು ನೆರೆ ರಾಜ್ಯಗಳನ್ನು ನಾವು ನೋಡೋಣ, ಆದರೆ ನಮ್ಮ ದಾರಿ ಯಾವುದು, ನಾವು ಹೇಗೆ ಹೋಗಬೇಕು, ನಮ್ಮ ಅಭಿಮಾನಿಗಳು ಯಾರು, ಅವ್ರಿಗೆ ನಾವೇನು ಕೊಡಬೇಕು, ನಮ್ಮ ಹತ್ತಿರ ಇರೋದು ಎಷ್ಟು, ನಾವು ಹೇಗೆ ಬಾಳಬೇಕು, ಇದಿಷ್ಟನ್ನು ನೀವು ಎಷ್ಟು ಯುಗ ದಾಟಿದ್ರು ಯಾರು ದಾಟಿದ್ರು ಲೆಕ್ಕಾಚಾರ ಹಾಕೊಂಡು ಮಾಡಲೇಬೇಕು. ಅದರ ಜೊತೆಯಲ್ಲಿ ಇದಕ್ಕೆ ನಾವೇನು ಕೊಡೋಕ್ಕೆ ಸಾಧ್ಯ, ಹೇಗೆ ಇದನ್ನು ಸರಿ ಮಾಡೋಕ್ಕೆ ಸಾಧ್ಯ, ಚಿಂತನೆನೇ ಇವತ್ತು ನಾವು ರಾಜಕೀಯ. ಈ ಸರಿ ಕಾಂಗ್ರೆಸ್ ಗೆದ್ದರು, 135 ಸೀಟಿನ ಬೆಂಬಲ ಆಯಿತು, ಎಲ್ಲರೂ ಮಾತಾಡ್ತಾರೆ, ಕೈ ತೋರಿಸ್ತಾರೆ, ಇನ್ನೊಬ್ರು ಭಾರಿ ಇದೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮ್ಮ ಕರ್ತವ್ಯ ಏನು, ಗೆದ್ದು ಬಂದವ್ರ ಕರ್ತವ್ಯ ಯೋಚನೆ ಮಾಡಬೇಕು. ನಾವು ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ಹೇಳಿರೋ ಪ್ರಕಾರ ನಾವೆಲ್ಲನೂ ಮಾಡಿದ್ದೀವ, ಆಗಲಿಲ್ಲ. ಆಗದೆ ಇರೋದಕ್ಕೆ ಏನು ಕಾರಣ? ಇಷ್ಟು ಒಳಗಡೆ ನಮ್ಮ ಚರ್ಚೆಗಳು ಇದ್ಬಿಟ್ಟು ಎಲ್ಲ ನಡ್ಕೊಂಡು ಹೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅದು. ಹೌದು, ಅದನ್ನು ಬಿಟ್ಟು ಎಲ್ಲೋ ಹೋಗ್ತಾ ಇರ್ತೀವಿ, ಕೊನೆಯಲ್ಲಿ ನಾವು ಏನು ಮಾತಾಡ್ಕೊಂಬೋದು ಅದೇ ಮರ್ತು ಬಿಡ್ತೀವಿ. ಅಲ್ಲಿಗೆ ಅಭಿವೃದ್ಧಿ ಹೊರಟೋಯ್ತು, ಇಲ್ಲಿಗೆ ಚಿತ್ರರಂಗದಲ್ಲಿ ಒಗ್ಗಟ್ಟು ಹೊರಟೋಯ್ತು. ಅದು ಹೋಗಬಾರ್ದು. ಯಾರಿಗೆ ತೊಂದರೆ ಆದರೂ ಅದು ನಮಗಾದಂತೆ. ಇವತ್ತು ಒಬ್ಬ ವ್ಯಕ್ತಿ ಇರಲಿ, ಇಲ್ಲಿ ನಾವು ಒಳ್ಳೆಯದು ಕೆಟ್ಟದು ಅನ್ನೋದ್ರಿಗಿಂತ ಚಿತ್ರರಂಗದಲ್ಲಿ ಅವರು ಹೊಂದಿರತಕ್ಕಂಥ ಜನಪ್ರಿಯತೆ. ಹೌದು, ದರ್ಶನ್ ಅವರು ಜನಪ್ರಿಯತೆ. ಈಗ ನಾನು ಹೇಳ್ತಾ ಇದ್ದೀನಿ, ನಿನಗೆ ಯಾಕೆ ಜನಪ್ರಿಯತೆ ಬಂತು, ನಿನಗೇನಕ್ಕೆ ಜನಪ್ರಿಯತೆ ಬಂತು ನಾ ಕೇಳಿದ್ರೆ ಏನ್ರಿ ಅರ್ಥ? ಅದು ಜನನೇ ಕೇಳಬೇಕು. ಯಾಕೋ ಜಸ್ಸನ್ಗೆ ಅಷ್ಟು ನೀವು ಅಭಿಮಾನಿಗಳು ಅಂತ. ನಂದು ತಪ್ಪ, ಇಲ್ಲ ಅವ್ರ ತಪ್ಪ, ಇನ್ನೊಬ್ಬರು ತಪ್ಪ, ಯಾರು ತಪ್ಪು? ಇವಾಗ ಜನಗಳಿಗೆ ಹೊಡಿಯಣ್ವಾ, ನೋಡ್ಬೇಡ ಪಿಕ್ಚರು ಮಾಡೋಣ ಹೇಳಣ್ವಾ, ಹಂಗೆ ಆಗಿಲ್ಲ. ಅದನ್ನು ನಂಬ್ಕೊಂಡು ಎಷ್ಟು ಜನ ಬಂಡವಾಳ ಹಾಕಿದ್ದಾರೆ, ನಿಜ. ಅದೆಲ್ಲ ಲೆಕ್ಕ ಮಾಡಿರಿ. ಆ ಕ್ಯಾರೆಕ್ಟರ್ನ ಆ ಕಡೆ ಬಿಡಿ, ಅದನ್ನೆಲ್ಲ ಲೆಕ್ಕ ಮಾಡಿರಿ. ಏನಿದು ಪರಿಸ್ಥಿತಿ, ಹೇಗಿದೆ ಪರಿಸ್ಥಿತಿ, ಯೋಚನೆ ಮಾಡಬೇಕು. ನನ್ನನ್ನೀಗ ಪಾತ್ರ ಮಾಡಿ ಇದಕ್ಕೆ ಬನ್ನಿ ಅದಕ್ಕೆ ಬನ್ನಿ ಕರೆದ್ರು, ನನ್ನ ಒಂದು ಜಡ್ಜಾಗಿ ಕರೆದ್ರು. ನಾ ಅದೇ ಹೇಳಿದ್ನಲ್ಲ, ನೋಡೋಕೆ ದೃಷ್ಟಿ ಇರುವಾಗ ಅಂತ. ಈಗ ನನಗೆ ನೋಡೋಕೆ ದೃಷ್ಟಿ ಇದೆ, ಎಲ್ಲನೂ ಶಕ್ತಿ ಇದೆ, ಆದರೆ ಒಬ್ಬನೇ ಆಗೋಗ್ಬಿಟ್ಟೆ. ನಾನೇ ಎಲ್ಲ ನೋಡ್ಕೋಬೇಕು. ತಮಿಳ್ನಾಡಿನಿಂದ ಹಿಡಿದು ಇಷ್ಟು ಜನರ ಸಂಬಳ ಗಿಂಬಳ ಪ್ರತಿಯೊಂದು ಎಲ್ಲ ನಾನು ನೋಡ್ಕೋಬೇಕು. ನಾನು ಎಲ್ಲಿಗೆ ಹೋಗ್ಲಿ ಚಿತ್ರರಂಗಕ್ಕೆ? ಆದರೂ ಇಷ್ಟು ದೂರದಿಂದ ನನಗೇನು ಹೊಟ್ಟೆ ಉರಿತಿದ್ದೆ, ಯಾರಿಗೆ ಆಗಲಿ. ನೋಡಿ, ನಾನು ಹೇಳಿದ್ದೀನಿ ಮೊನ್ನೆ, ಶಿವಣ್ಣವ್ರಿಗೆ ಆರೋಗ್ಯ ಸರಿ ಇಲ್ಲ. ಎಷ್ಟು ರೀ, ನಾನು ಓಪನ್ ಆಗಿ ಹೇಳ್ತೇನೆ ನೋಡ್ರಿ, ಎಷ್ಟು ನೊಂದಿದ್ದೀನಿ ನಾನು ಮೈಂಡಲ್ಲಿ ಅಂದರೆ, ಬಿಟ್ಬಿಡನ್ವಾ ಈ ಜಾಗ ಅನ್ಸ್ಬಿಡ್ತು. ಎಷ್ಟುವರೆಗೂ ತಲೆ ಅಪ್ಸೆಟ್ ಆಗಿ ಹೋಗ್ಬಿಡ್ತು ನನಗೆ. ಆರೋಗ್ಯ ಸರಿ ಇಲ್ಲ, ಏನಿದೆ ಆರೋಗ್ಯ ಸರಿ ಇಲ್ಲ, ಹೇಗೆ ಹಿಂಗೆ ಆಗ್ತಾ ಇದೆ ಅಂತ ಎಷ್ಟು ಬೇಜಾರಾಗುತ್ತೆ, ಬಂದು ನೋವಾಗತ್ತೆ ರೀ. ಖಂಡಿತ, ಹೌದು ರೀ, ಖಂಡಿತ. ಈಗ ನಿಮ್ಮನ್ನು ನೋಡಿದಾಗ ಜ್ಞಾಪಕ ಇದೆಯಂತ ನಿಮ್ಮನ್ನ ಮುಖ ನೋಡಿ ಜ್ಞಾಪಿಸ್ಕೊಂಡು ಎಷ್ಟು ಇಂಟರ್ವ್ಯೂ ಮಾಡಿದ್ವಿ. ಯಾರೋದು ಪಿಕ್ಚರಲ್ಲಿ ಬಂದ್ರಿ, ಆಚಾರ್ಯ ಕಾಲೇಜಿಗೆ ಬಂದ್ರಿ, ನಮ್ಮನ್ನು ಇಂಟರ್ವ್ಯೂ ಮಾಡಿದ್ರಿ, ಎಷ್ಟು ಚೆನ್ನಾಗಿತ್ತು ಅಂತ ಮಾತಾಡ್ಸಕ್ಕೆ ನೀವಿದ್ರೆ ತಾನೇ ಮಾತಾಡ್ಸೋದು. ನಾನಿದ್ರೆ ತಾನೇ ನೀವಿಲ್ಲಿಗೆ ಬರೋದು. ಇಲ್ಲ, ಅದು ತುಂಬಾ ಬೇಜಾರಾಗುತ್ತೆ. ಹೌದು ರೀ. ಅಪ್ಪು ಸರ್ ಹೋದಂಥ ಸಂದರ್ಭದಲ್ಲೂ ಕೂಡ ಅದು ಯಾರಿಗೂ ಕೂಡ ಅರ್ಗಿಸ್ಕೊಳ್ಳೋಕೆ ಈ ಕ್ಷಣಕ್ಕೂ ಆಗದೆ ಇರೋಂಥದ್ದು. ಅದ್ರ ಮಧ್ಯದಲ್ಲಿ ಈ ಥರದ್ದು ನಮಗೂ ಈ ಬಾಯಿ ಕಟ್ಟ ಅಭ್ಯಾಸ ಇರಲಿಲ್ಲ. ಈಗ ನನಗೇನಾಗಿದೆ, ನಾನು 10-12 ಮಾತ್ರ ಚೆನ್ನಾಗಿ ನುಂಗ್ತೀನಿ, ಕಡಲೆಕಾಯಿ ತಿಂದಂಗೆ. ಈಗ ಇದನ್ನು ನಾನು ನೋವಲ್ಲಿ ಹೇಳಲ್ಲ, ನೋವಲ್ಲಿ ಹೇಳಿದ್ರೆ ಸಾವು ಬೇಗ ಬರುತ್ತೆ, ನಗ್ನಗ್ತಾ ಹೇಳಿದ್ರೆ ಸಾವನ್ನು ಮುಂದೆ ಹಾಕ್ಬೋದು. ಯೋ ಭಗವಂತ, ಎಲ್ಲ ಪಾಠನೂ ಹೇಳ್ಕೊಟ್ಟು ನಮ್ಮಮ್ಮ ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಸರ್, ನಿಮಗೂ ಕೂಡ ಆರೋಗ್ಯ ಸಮಸ್ಯೆ ಬಂತು, ನೀವು ಕೂಡ ಅನೇಕ ಸಲ ಹೇಳ್ತಾರೆ. 47ನೇ ವಯಸ್ಸಿನಿಂದ ನನಗೂ ಹಾರ್ಟ್ ಅಟ್ಯಾಕ್ ಆಯಿತು, ಅಪ್ಪ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಏನು ಮಾತಾಡಿದ್ರು ಹೋಗಿದ್ದು ಬರಲ್ಲ ಅಂತಂತ ಹೇಳ್ತಾರೆ. ಆದರೆ ಅವ್ರನ್ನ ಹೇಗೋ ಉಳಿಸ್ಕೊಬೋದಾಗಿತ್ತು ಅನ್ನೋ ಮಾತ್ರ ನನಗೆ, ನನ್ನ ಈಗಳಿಗೇನು ನನ್ನದು ಕಾಡ್ತಾ ಇದೆ ನನಗೆ. ಹೌದು, ಪರವಾಗಲೇ ಆಗ್ಬಿಟ್ಟಿತ್ತು, ಮಾಡಿಬಿಟ್ಟಿತ್ತು. ನಡ್ಕೊಂಡು ಹೋಗಿರೋ ಒಬ್ಬ ಮನುಷ್ಯ ಅಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗೆ ಏನಾಗಲ್ಲ, ಏನಿಲ್ಲ, ಸರಿಯಾದ ಅವರಿಗೆ ಬಂದು ಮಾರ್ಗದರ್ಶನ ಆಗಿಲ್ಲ. ಅಲ್ಲಿಂದ ಅಲ್ಲೇ MS ರಾಮಯ್ಯ ಆಸ್ಪತ್ರೆ ಇದೆ. ಈಗ ನನ್ನ ಡಾಕ್ಟರ್ ನಾಗಮಲ್ಲೇಶ್ ಅಲ್ಲೇ ಇದ್ದಾರೆ. ಸರ್, ವಿ ಕುಡ್ ಹ್ಯಾವ್ ಸೇವ್ಡ್ ಹಿಮ್, ಸರ್ ನಾವು ಅವ್ರನ್ನ ಕಾಪಾಡ್ಬೋದಾಗಿತ್ತು ಅಂತಂತ ಹೇಳ್ತಾರೆ. ಅದರಿಂದ ನೋಡಿ, ನನಗೆ ಅನುಭವ ಇಲ್ಲದೆ ಇರ್ಬೋದು, ನಾನು ಮಾತಾಡುವಾಗಲೇ ನಾನು ಕ್ಷಮೆ ಯಾಚಿಸ್ತಾ
ಮಹಾನ್ ವಿದ್ಯಾವಂತರು, ಕಷ್ಟಪಟ್ಟು ನೀವು ಓದಿ ಆ ಪಟ್ಟದಾರಿ ಆಗಿದ್ದೀರ. ಆದರೂ ನಾನು ಹೇಳ್ತೀನಿ, ಕನ್ಸಲ್ಟಿಂಗ್ ಫಿಸಿಷಿಯನ್ ಪ್ರೊಫೆಷನ್ ಬೇರೆ, ಕನ್ಸಲ್ಟಿಂಗ್ ಕಾರ್ಡಿಯಾಲಜಿಸ್ಟ್ ಪ್ರೊಫೆಷನ್ ಬೇರೆ, ಕನ್ಸಲ್ಟಿಂಗ್ ನೆಫ್ರೋಪಥಿಸ್ಟ್ ಕಿಡ್ನಿ, ಕನ್ಸಲ್ಟಿಂಗ್ ಆಪ್ಥಾಲ್ಮಾಲಜಿ ಕಣ್ಣು, ಆಂಕಾಲಜಿ ಕ್ಯಾನ್ಸರ್. ಅವರು ಹಾರ್ಟ್ದು ಚೆಕ್ ಮಾಡಬಾರ್ದು, ಹಾರ್ಟ್ನವರು ಕಣ್ಣನ್ನು ಚೆಕ್ ಮಾಡಬಾರ್ದು. ಅವ್ರವ್ರ ಪ್ರೊಫೆಷನ್ ಅವ್ರು ಕರೆಕ್ಟಾಗಿ, ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ, ಸರಿಯಾಗಿ ಗಮನಿಸ್ರಿ, ಮಾಡಿರಿ. ತಪ್ಪಿದ್ದನ್ನು ನಾವು ತಿದ್ಕೊಳ್ಳೋಣ. ಆಗೋಯ್ತು, ಒಂದು ಜೀವ ಹೋಯ್ತು. ಎಂಥ ಜೀವ ಹೋಯ್ತು? ಸಾವಿರಾರು ಜನ ಕನ್ನಡಿಗರು ಪ್ರೀತಿಸುವಂಥ ಎಳೆ ಮಗು, ಆಯಪ್ಪ ಇನ್ನೊಂದು 10 ವರ್ಷ ಹೋದ್ರೆ ಆತನ ವಯಸ್ಸೇ ಆಗಿಲ್ಲ, ಚಿಕ್ಕ ಮಗು ಥರನೇ ಅನ್ನಗು. ಹಾಗೆ ದೇವ್ರು ಪಾ, ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ಲೈಫು. ಶಿವಣ್ಣನ ಆರೋಗ್ಯದ ವಿಚಾರ ನೀವೇ ಮಾತಾಡಿದ್ರಿ, ಅವ್ರ ಜೊತೆ ಏನಾದ್ರು ಮಾತಾಡಿದ್ರು ಸರ್? ಅಂದರೆ ಪಾಪ ಇಲ್ಲ, ಅವ್ರಿಗೆ ಏನಾಗುತ್ತೆ ಪಾಪ ನೋಡಿ, ಇವರೇ ಆರೋಗ್ಯ ಅನ್ನುವಂಥದ್ದು ನಾವು ಬಂದಾಗ ಹೇಗಿದ್ದೀರಾ ಅಂತ ಕೇಳಿದಷ್ಟು ಅದು ಟೆನ್ಷನ್. ಎಕ್ಸಾಕ್ಟ್ಲಿ. ನೆಮ್ಮದಿಯಾಗಿ ಬಿಟ್ಬಿಡ್ಬೇಕು. ಅವ್ರವರೇ ಪಾಪ ಅವ್ರ ಜೀವನನ ಕರೆಕ್ಟ್ ಮಾಡ್ಕೋಬೇಕು. ಅವರು ಹೈಪರ್ ಟೆನ್ಸ್ಡ್ ಜೀವನ, ಯಾಕಂದರೆ ಜೀವನ ಇಡೀ ಬರೀ ದುಡಿತಾನೆ ಇರ್ತೀನಿ ಅಂತಾರೆ ಅವರು. ನಮಗೆ ಆಶ್ಚರ್ಯ, ಬರೀ ದುಡಿತಾರೆ, ಅಲ್ಲಿ ಶೂಟಿಂಗ್ ರೈಟು ಮಾಡು ಆ ಥರ. ಅದೆಲ್ಲ ನೋಡಿ ಅವರವರ ಶ್ರೇಷ್ಠತೆಯನ್ನೇ ನಾವು ಮಾತಾಡುವಂಥದ್ದು ನಮ್ಮ ಕರ್ತವ್ಯ ಅಷ್ಟೇ. ಪುನೀತ್ ಏನು ಶ್ರೇಷ್ಠತೆ, ಹಾಗೆ ಆಶ್ಚರ್ಯ. ಯಾರು ಹೇಳೋರು? ಸರ್ ಅವರು ಬಿಸ್ನೆಸ್ ಮಾಡ್ತಾರೆ ಸರ್, ಅವ್ರು ಅದನ್ನು ಮಾಡ್ತಾರೆ ಸರ್, ಏನಪ್ಪ ಹಿಂಗೇನ ಮಾಡ್ತಾರೆ ನಮ್ಮಮ್ಮ. ಏನಾದ್ರು ಅಂಥದ್ದೊಂದು ಕಲಿಯೋ ಅಂದಮೇಲೆ ನಾನು ರಿಯಲ್ ಎಸ್ಟೇಟ್ ಮಾಡಿದ್ದು, ಜೊತೆಯಲ್ಲಿ ಅಮ್ಮವ್ರದ್ದು ಪ್ರೊಫೆಷನ್ ಅಗ್ರಿಕಲ್ಚರು. ಹೌದು, ತರಕಾರಿನೂ ಮಾರಿ ಐತೆ, ಈ ಕಡೆ ರಿಯಲ್ ಎಸ್ಟೇಟು ಮಾಡೋದು. ಸರ್ ನೀವೇನು ಸರ್ ಅಲ್ಲಿ ನೋಡ್ರಿ ಅಷ್ಟು ಕಾರ್ ಮಡಗಿದ್ದೀರಾ, ಇದು ಮಾಡ್ತೀರಾ, ತರಕಾರಿನೂ ಮಾಡ್ತೀರಾ. ಇನ್ನೇನು ತರಕಾರಿ ಮಾಡ್ಬಾರ್ದೇನೆ, ಕಳ್ತನ ಮಾಡ್ತಾ ಇರೋದು ಇಲ್ಲಿ ಅಂತ ಕೇಳಿ. ಸಿನಿಮಾ ರಂಗ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇದ್ದವರಿಗೆ ಸಡನ್ ಆಗಿ ಕೃಷಿ ಮಾಡೋದಂದ್ರೆ ಹೆಂಗಪ್ಪ ಇದು ಅಂತ ನೀವು ಹೆಂಗೆ ಅದಕ್ಕೆ ನೀವು ಅದು ಚಿಕ್ಕ ವಯಸ್ಸಿಂದಲೇ ನನ್ನ ತಾಯಿಯವ್ರು ಏನು ಮಾಡೋರು, ತಮಿಳ್ನಾಡಲ್ಲಿ ತೋಟ 17 ಎಕರೆ ಸುತ್ಸೋರು. ಅಯ್ಯೋ 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 ಅಂತ ಇದ್ದೆ. ಯಾಕ ನಿನ್ನ ಹೇರುವಾಗ್ಲೇ ನಾ ಅಯ್ಯೋ ಅನ್ಲಿಲ್ಲ ಬಡ್ಡಿ ಮಗನ. ಯಾಕೆ ಅಯ್ಯೋ ಅಂತೀಯಾ? ಈ ಭೂಮಿಯಲ್ಲಿ ಬೆಳೆದಿರೋದೇ ತಿಂತಾ ಇರೋದು, ಬಾ ಸುತ್ತು ಅಂತ. ಬೆಳಿಗ್ಗೆ ತಾನೇ ನೋಡಿದ್ದು, ತಿರುಗಿ ಕರ್ಕೊಂಡು ಹೋಗ್ತೀವಿ, ತಲೆ ಕೆಟ್ಟೋಗಿದ್ಯಾ ಅಂತ ಕೇಳುವೆ. ಬೆಳಿಗ್ಗೆ ಟಿಫನ್ ಮಾಡು, ಮಧ್ಯಾಹ್ನ ಯಾಕೆ ಟಿಫನ್ ಮಾಡ್ತೀಯ, ಮಧ್ಯಾಹ್ನ ಯಾಕೆ ಊಟ ಮಾಡ್ತೀಯ, ರಾತ್ರಿ ಯಾಕೆ ಊಟ ಮಾಡ್ತೀಯ? ಯಾಕಪ್ಪ ಒಂದೇ ಹೊತ್ತು ಊಟ ಮಾಡಿ ನೋಡೋಣ. ಹಾಗೆ 3 ಹೊತ್ತು ನಾವು ಗಿಡ ಹಿಂಗಿದೆ ನೋಡಿದ್ರೆ ಮಾತ್ರ ಅವು ಮೇಲೆ ಬರುತ್ತೆ ಅನ್ನೋದಕ್ಕೆ. ನೋಡ್ರಿ ಅಮ್ಮನ ಪಕ್ಕದಲ್ಲಿ ಅವು ಎಷ್ಟು ಸಂತೋಷವಾಗಿದ್ದಾವೆ ನೋಡ್ರಿ, ಅಮ್ಮ ಜೀವಂತವಾಗಿದ್ದಾರೆ ಅಂತಲೇ ನಾನು ಭಾವಿಸ್ತೀನಿ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತ ಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.